ಖಡಕ್ ರೊಟ್ಟಿ ಇರಲಿ ಬಿಸಿ ರೊಟ್ಟಿ ಇರಲಿ ರೊಟ್ಟಿ ಮುರ್ಕೊಂಡು ಅದ್ರ ಮ್ಯಾಲೆ ಹಿಂಗೆ ಮಸ್ತ್ ಬಿಸಿ ಬಿಸಿ ಮೂಲಂಗಿ ಕಾರ್ಬ್ಯಾಳಿ ತುಪ್ಪ ಹಾಕ್ಕೊಂಡು ಸೌತೆಕಾಯಿ ಟೊಮೆಟೊ ಹುರಿದಿದ್ದ ಶೇಂಗಾ ಮತ್ತು ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ಜೋಡಿ ಕಲ್ಸ್ಕೊಂಡು ತಿಂದ್ರೆ ಆಹಾ ಏನು ಕೇಳ್ತೀರಿ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ನೋಡ್ರಿ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೂಲಂಗಿ ಕಾರ್ಬ್ಯಾಳಿ. ಈ ರೀತಿ ಕಾರ್ಬ್ಯಾಳಿ ಮಾಡಿ ನೋಡ್ರಿ, ಮೂಲಂಗಿ ವಾಸನೆ ಬರಂಗಿಲ್ಲ. ಮೂಲಂಗಿ ಕಾರ್ಬ್ಯಾಳಿ ಮಾಡಕ್ಕೆ ಮೊದಲು ನಾ ಇಲ್ಲೇ ಕೆಲವೊಂದು ತಯಾರಿ ಮಾಡಿ ಇಟ್ಕೊಂಡಿನ್ರಿ. 1 ಕಪ್ಪಷ್ಟು ತೊಗರಿಬೇಳೆನ ಸ್ವಚ್ಛಂಗೆ 1-2 ಸಲ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಆಮೇಲೆ ಕುಕ್ಕರ್ನಾಗ 3 ಸೀಟಿ ಹೊಡಿಸಿ ರೆಡಿ ಮಾಡಿ ಇಟ್ಕೊಂಡಿನ್ರಿ. ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿನಿ. ಒಂದು ಅರ್ಧ ತಾಸು ಆಯ್ತು ನೆನೆಸಿಟ್ಟು. ಕಟ್ ಮಾಡಿದ್ದು 2 ಟೊಮೆಟೊ, ಸಿಪ್ಪೆ ಬಿಡಿಸಿದ್ದು ಬೆಳ್ಳುಳ್ಳಿ, ಸಣ್ಣಗೆ ಕತ್ತರಿಸಿದ್ದು 1 ಉಳ್ಳಾಗಡ್ಡಿ ಮತ್ತು 1/4 ಕಿಲೋದಷ್ಟು ಮೂಲಂಗಿನ ಸ್ವಚ್ಛಂಗೆ ತೊಳೆದು ಹಿಂಗೆ ಗುಂಡಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಒಂದು ಕಡಾಯಿ ಇಲ್ಲ ಅಂತಂದ್ರೆ ನೀವು ಯಾವ ಪಾತ್ರೆ ಒಳಗೆ ಸಾಂಬಾರು ಮಾಡ್ತಿರೋದನ್ನು ಬಿಸಿ ಮಾಡೋಕ್ಕಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಇದು ಕುಸುಬಿ ಎಣ್ಣೆ, ಗಾಣದ ಕುಸುಬಿ ಎಣ್ಣೆ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕ್ರಿ. 2 ಚಂದಂಗೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹಿಂಗೆ ಅವಳ್ಚೋಳು ಜಜ್ಜಿ ಹಾಕಬೇಕು. ಇದ್ರ ಹಸಿ ವಾಸನೆ ಹೋಗೋತನ ಹುರಿಬೇಕು. ಮೂಲಂಗಿ ಕಾರ್ಬ್ಯಾಳಿ ಅಥವಾ ಮೂಲಂಗಿ ಸಾಂಬಾರನ್ನ ನಿಮಗೆ ಎದ್ರ ಜೋಡಿ ತಿನ್ನಕ್ಕೆ ಲೈಕ್ ಆಗುತ್ತಂತೇಳಿ ಕಮೆಂಟ್ ಮಾಡಿರಿ. ನೋಡಿರಿ, ಬೆಳ್ಳುಳ್ಳಿ ಹಿಂಗೆ ಸ್ವಲ್ಪ ಕೆಂಪಗಾದ್ಮೇಲೆ ಇದ್ರಾಗ ಉಳ್ಳಾಗಡ್ಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಹೈ ಫ್ಲೇಮ್ನಾಗ ಉಳ್ಳಾಗಡ್ಡಿನ ಸ್ವಲ್ಪ ಹೊತ್ತನ ಚಲೋ ತಂಗೆ ಹುರಿಬೇಕು. ಪೂರ್ತಿ ಮೆತ್ತಗಾಗೋತನ ಹುರಿಬಾರ್ದು, ಸ್ವಲ್ಪ 1 ನಿಮಿಷ ಹುರಿದ್ರೆ ಸಾಕು. ಆಮೇಲೆ 1 ಟೀ ಸ್ಪೂನಷ್ಟು ಹಸಿ ಖಾರ ಮತ್ತು 1-2 ಟೊಮೆಟೊ ಹಾಕಿ ಹುರಿಯಾಕತ್ತೀನಿ ರೀ. ಇದು ಜಾಮ್ ಟೊಮೆಟೊ, ಅಷ್ಟೇನು ಹುಳಿ ಇಲ್ಲ. ಮತ್ತು ಹಸಿ ಖಾರ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಆದರೆ ಕಾರ್ಬ್ಯಾಳಿಗೆ ಹುಳಿ ಉಪ್ಪು ಖಾರ ಎಲ್ಲ ಬಾಯಿ ತುಂಬ ಹಾಕಿದ್ರೇ ಕಾರ್ಬ್ಯಾಳಿ ಭಾಳ ರುಚಿ ಆಗುತ್ತೆ. ಟೊಮೆಟೊ ಸ್ವಲ್ಪ ಮೆತ್ತಗಾದ್ರೆ ಸಾಕು, ಪೂರ್ತಿ ಮೆತ್ತಗಾಗೋತನ ಬೇಯಿಸ್ಬೇಡ್ರಿ. ಈಗ ಇದ್ರಾಗ ಕತ್ತರಿಸಿದ್ದ ಮೂಲಂಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೈ ಫ್ಲೇಮ್ನಾಗ ಮೂಲಂಗಿನ ಚಲೋ ತಂಗೆ ಹುರಿಬೇಕು. ಆದಷ್ಟು ಎಳೆ ಮೂಲಂಗಿ ತಗೊಂಡ್ರೆ ಭಾಳ ಚಲೋ ಆಗುತ್ತೆ. ಒಂದು 2 ನಿಮಿಷ ಇದನ್ನು ಕೈ ಬಿಡಲಾರ್ದೆ ಚಂದಂಗೆ ಹುರಿದ ಮೇಲೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಉರಿನ ಸಣ್ಣ ಮಾಡಿರಿ. ಅಲ್ಲಿ ತನಕ ಈ ಕಡೆ ನಾವೇನು ಬ್ಯಾಳೆ ಕುದಿಸಿಟ್ಟಿರ್ತೀವಲ್ರಿ, ಇದ್ರಾಗ ಖಾರ ಹಾಕೋಕತ್ತೀನಿ. 1 ಟೀ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ, 1 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, ಸ್ವಲ್ಪ ಬೆಲ್ಲ, ಇದು ಬೆಲ್ಲದ ಪುಡಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ ಹಾಕಕತ್ತೀನಿ ರೀ. ಶೇಂಗಾನ ಚಲೋ ತೆಂಗೆ ಹುರಿದು ಸಿಪ್ಪಿ ತೆಗೆದು ಅವಳ್ಚೋಳು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದ್ರೆ ತರಿ ಪುಡಿ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಸೌಟ್ಲೆ ಸ್ವಲ್ಪ ಲೈಟಾಗಿ ಹಗರಂಗೆ ಏನು ಮಾಡಬೇಕು, ಮುಗುಚ್ಕೊಂತ ಮಿಕ್ಸ್ ಮಾಡಬೇಕು. ಲಕ್ಷಿರ್ಲಿ, ಬ್ಯಾಳಿನ ಪೂರ್ತಿ ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಬ್ಯಾಳಿ ಕಾಂತಿರ್ಬೇಕು, ಅಂದ್ರೆ ಕಾರ್ಬ್ಯಾಳಿ ರುಚಿ ಆಗುತ್ತೆ. ಆಮೇಲೆ ನಿಮ್ಮ ಕಡೆ ಮಸಾಲೆ ಖಾರ ಇಲ್ಲಪ್ಪ ಅಂತಂದ್ರೆ ಅದ್ರ ಬದಲಿ ನೀವು ಸಾಂಬಾರು ಪುಡಿನೂ ಹಾಕೋಬೋದು. ಇಷ್ಟಾದ್ರೆ ಸಾಕು. ಈಗ ಇದ್ರಾಗ ಹುಣಸೆಹಣ್ಣಿನ ರಸ ಹಾಕಬೇಕು. ಚಂದಂಗೆ ಅದನ್ನು ಕಿವುಚಿ ರಸ ತೆಗೆದು ಹಾಕಕತ್ತೀನಿ ರೀ. ನಿಮಗೆ ಎಷ್ಟು ಹುಳಿ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಆಮೇಲೆ 1 ಬಟ್ಟಲಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಚೆಕ್ ಮಾಡಿ ನೋಡಾಕತ್ತೀನಿ ರೀ. ಸಾರಿನ ಹದ ನಿಮಗೆ ಹೆಂಗೆ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ನಾ ಇದನ್ನು ರೊಟ್ಟಿ ಜೋಡಿ ತಿನ್ನಕ್ಕೆ ಮಾಡಾಕತ್ತೀನಿ ರೀ, ಅದಕ್ಕೆ ನೀರು ಸ್ವಲ್ಪ ಕಮ್ಮಿ ಹಾಕೀನಿ. ರೈಸ್ ಜೋಡಿ ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ತಿಳಿ ಮಾಡಿಕೊಂಡು ನಡಿತೈತಿ. ಆಮೇಲೆ ಲಕ್ಷ ಈ ಕಡೆ ಮೂಲಂಗಿನೂ ಚೆಕ್ ಮಾಡಬೇಕು, ಬೆಂದೆತ್ತಿಲ್ಲ ಅಂತೇಳಿ ನೋಡಿರಿ. ಸ್ವಲ್ಪ ಮೇಲೆ ಕೆಳಗದನ್ನು ಮಿಕ್ಸ್ ಮಾಡ್ಕೊತಿರ್ರಿ. ಮೂಲಂಗಿ ಸ್ವಲ್ಪ ಮೆತ್ತಗಾಗ್ಯಾವ್ರಿ, ಆದರೆ ಇನ್ನೂ ಪೂರ್ತಿ ಬೆಂದಿಲ್ಲ. ಈ ಕಾರ್ಬ್ಯಾಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಎಷ್ಟು ಚಲೋ ತಂಗಿ ನಾವು ಎಣ್ಣೆಯಾಗ ಮೂಲಂಗಿನ ಹುರಿತೀವಿ ನೋಡ್ರಿ, ಕಾರ್ಬ್ಯಾಳಿ ಅಷ್ಟು ರುಚಿ ಆಗುತ್ತೆ. ಆಮೇಲೆ ಮೂಲಂಗಿನೂ ಅಷ್ಟು ವಾಸನೆ ಬರೋದಿಲ್ಲ. ಈಗ ಇದ್ರಾಗ ರೆಡಿ ಮಾಡಿದ್ದ ಬ್ಯಾಳೆ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಕತ್ತೀನಿ ರೀ. 1-2-3 ಬಟ್ಟಲದಷ್ಟು ನೀರು ಹಾಕಕತ್ತೀನಿ. ನೋಡ್ಕೊಂಡು ಹಾಕ್ರಿ, ನಿಮ್ಗೆ ಎಷ್ಟು ತಿಳಿಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಾಗ ಇಲ್ಲ ಅಂತಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಒಂದು 3-4 ನಿಮಿಷ ತನಕ ಅದನ್ನು ಚಲೋ ತಂಗೆ ಕುದಿಸ್ಬೇಕು. ಲಕ್ಷ ಇರಲಿ, ಅವಾಗವಾಗ ನಡ್ಬರ್ಕ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊತಿರ್ರಿ, ಇಲ್ಲ ಅಂತಂದ್ರೆ ತಳ ಹಿಡಿತೈತಿ. ಮೀಡಿಯಮ್ ಉರಿ ಒಳಗೆ ಒಂದು 4-5 ನಿಮಿಷ ಚಂದಂಗೆ ಕುದಿಸಿದ ಮೇಲೆ ಮೂಲಂಗಿ ಬೆಂದಾವಿಲ್ಲ ಅಂಥೇಳಿ ಚೆಕ್ ಮಾಡಿರಿ. ಆಮೇಲೆ ಕಾರ್ಬ್ಯಾಳಿನ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ, ಖಾರ ಉಪ್ಪು ಹುಳಿ ಏನರ ಬೇಕಪ್ಪ ಅಂತಂದ್ರೆ ಈ ಸ್ಟೇಜ್ನಾಗ ಇನ್ನೊಂದು ಸ್ವಲ್ಪ ನೀವು ಹಾಕೋಬೋದು.
ಲಾಸ್ಟಿಗೆ ಸಣ್ಣ ಕತ್ತರಿಸಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡಿದ್ರೆ ಆತು ನೋಡ್ರಿ, ಮಸ್ತ್ ಬಿಸಿ ಬಿಸಿ ಮೂಲಂಗಿ ಕಾರ್ಬ್ಯಾಳಿ ರೆಡಿ. ಬಿಸಿ ಬಿಸಿ ಕಾರ್ಬ್ಯಾಳಿನ ರೊಟ್ಟಿ ಇಲ್ಲ ಅಂತಂದ್ರೆ ರೈಸ್ ಜೋಡಿ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ಸ್ವಲ್ಪ ಏನರ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ತನಕ ನೀವೇನೇ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಐತಲ್ರಿ ಬೆಲ್ ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.